ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ 7 ಜನರು ಖಾಕಿ ವಶಕ್ಕೆ ಮೆಡಿಕಲ್ ಟೆಸ್ಟ್ ನಾಳೆ ಆರೋಪಿಗಳ ಸ್ಥಳ ಮಹಜರ್ ರಾಜ್ಯ ಸರ್ಕಾರದಿಂದ ಹಿಂದೂಗಳ ಮೇಲೆ ದೌರ್ಜನ್ಯ ಶೀಘ್ರದಲ್ಲೇ ಸಿದ್ದರಾಮಯ್ಯ ಸರ್ಕಾರ ಪತನ ಮೈಸೂರಿನಲ್ಲಿ ಶಾಸಕ ಯತ್ನಾಳ್ ಬಾಂಬ್ ಹಣದ ಆಸೆಗಾಗಿ ಪತಿಯನ್ನೇ ಕೊಂದ ಪತ್ನಿ ಹುಲಿ ಹೊತ್ತೊಯ್ದಿದೆ ಎಂದು ಕಥೆ ಕಟ್ಟಿದ್ದ ಲೇಡಿ ಅಂದರ್ ಮೈಸೂರಿನ ಚಿಕ್ಕಹೆಜ್ಜೂರು ಗ್ರಾಮದ ವಿಚಿತ್ರ ಘಟನೆ ಕಲುಷಿತ ನೀರು ಸೇವಿಸಿ 400 ಜನರಿಗೆ ಅನಾರೋಗ್ಯ ಪೈಪ್ಲೈನ್ನಲ್ಲಿ ಕಲುಷಿತ ನೀರು ಮಿಶ್ರಣ ಶಂಕೆ ಚಿಕ್ಕಬಳ್ಳಾಪುರದ ಭೀಮನಹಳ್ಳಿಯಲ್ಲಿ ಘಟನೆ ಟ್ರಾಫಿಕ್ ಫೈನ್ ಶೇಕಡ 50 ಡಿಸ್ಕೌಂಟ್ ಇಂದು ರಾತ್ರಿ ಅಂತ್ಯ ಕೊನೆ ದಿನ ದಂಡ ಪಾವತಿಸಲು ಮುಗಿಬಿದ್ದ ಜನರು 30 ಲಕ್ಷಕ್ಕೂ ಹೆಚ್ಚು ಬಾಕಿ ಕೇಸ್ಗಳ ದಂಡ ಪಾವತಿ